ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮೌನಿ ಅಮಾವಾಸ್ಯೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ಮೌನಿ ಅಮಾವಾಸ್ಯೆಯ ವಿಶೇಷತೆ ಏನಿದೆ, ಹಾಗೆ ಈ ಒಂದು ಅಮಾವಾಸ್ಯೆಯಲ್ಲಿ ಯಾವ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಯಾವ ವಿಚಾರಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ತಪ್ಪದೇ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ. ಇನ್ನು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನನ್ನು ತೆಗೆದುಕೊಳ್ಳೋದಿದ್ರೆ ಅಥವಾ ಜಾತಕ ವಿಶ್ಲೇಷಣೆ ನೀವೇನಾದರೂ ಮಾಡಿಸೋದಿದ್ರು ಕೂಡ ಈ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಕನ್ಸಲ್ಟೇಷನನ್ನು ತೆಗೆದುಕೊಳ್ಬೋದು. ಹಾಗೆ ಶ್ರೀ ಕಾಮಧೇನು ಜ್ಯೋತಿಷ್ಯ ನಮ್ಮ ಒಂದು ಜ್ಯೋತಿಷ್ಯದ ಗ್ರೂಪ್ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಜ್ಯೋತಿಷ್ಯದ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ಇದೆ ಅಥವಾ ಜ್ಯೋತಿಷ್ಯದ ತರಗತಿಗಳನ್ನು ನೀವು ಅಟೆಂಡ್ ಮಾಡೋದಿದ್ದರೆ ಈ ಗ್ರೂಪಲ್ಲಿ ನೀವು ಜಾಯ್ನ್ ಆಗಬಹುದು. ಜ್ಯೋತಿಷ್ಯದ ಕೆಲವೊಂದು ಮಾಹಿತಿಗಳನ್ನು ಕೂಡ ನಿಮಗೆ ಆ ಗ್ರೂಪ್ನಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಆ ಗ್ರೂಪ್ಗೆ ಜಾಯ್ನ್ ಆಗಬಹುದು. ಇನ್ನು ನಾಳೆ ನಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮೌನಿ ಅಮಾವಾಸ್ಯೆ ಜನವರಿ 18ನೇ ತಾರೀಕು ಭಾನುವಾರ ಆಚರಣೆಯನ್ನು ಮಾಡ್ತಿದ್ದೀವಿ. ಅದಷ್ಟೇ ಅಲ್ಲದೆ ಈ ಒಂದು ಮೌನಿ ಅಮಾವಾಸ್ಯೆ ನಮಗೆ ಸಂಪೂರ್ಣ ದಿನ ನಾಳೆ ಪ್ರಾಪ್ತಿ ಇರುತ್ತೆ. ಹಾಗಾಗಿ ಇನ್ನೂ ವಿಶೇಷ ಅಂತ ಹೇಳ್ಬೋದು. ಹೆಸರಲ್ಲೇ ಹೇಳಿರೋ ಹಾಗೆ ಮೌನಿ ಅಮಾವಾಸ್ಯೆ. ಇಲ್ಲಿ ಮೌನಿ ಅಂತಂದರೆ ಮೌನ ಅಂದರೆ ಸೈಲೆನ್ಸ್ ಅಂತ ನಾವು ಹೇಳ್ಬೋದು. ಬಹಳಷ್ಟು ಕಡೆ ಮೌನ ವ್ರತದ ಆಚರಣೆಯನ್ನು ಕೂಡ ಈ ದಿನ ಮಾಡ್ಕೊಳ್ತಾರೆ. ಇನ್ನು ಮೌನಿ ಅಮಾವಾಸ್ಯೆಯಲ್ಲಿ ನಾವು ಯಾವ ಒಂದು ವಿಚಾರಗಳನ್ನು ಅಥವಾ ಯಾವ ಒಂದು ಕೆಲಸಗಳನ್ನು ಮಾಡೋದ್ರಿಂದ ನಮಗೆ ಉತ್ತಮವಾದಂಥ ಫಲವನ್ನು ನಾವು ಪಡಿಬೋದು ಅಂತ ನೋಡಿದಾಗ ಮೊದಲನೇ ಒಂದು ಆಚರಣೆ ಬಂದು ಶುದ್ಧ ಅಂದರೆ ಸ್ನಾನವನ್ನು ಮಾಡುವಂಥದ್ದು. ಹಾಗಾಗಿ ಮೊದಲನೇ ಆಚರಣೆ ಅಲ್ಲಿಂದಲೇ ಪ್ರಾರಂಭವಾಗುತ್ತೆ. ನಾಳೆ ಅಮಾವಾಸ್ಯೆ ಇರೋದ್ರಿಂದ ವಿಶೇಷವಾಗಿ ಸಮುದ್ರಗಳಲ್ಲಿ ಅಥವಾ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ನದಿ ಸ್ನಾನ ಆಗಿರ್ಬೋದು ಅಥವಾ ಆ ತೀರ್ಥಕ್ಷೇತ್ರಗಳಲ್ಲಿ ಪುಣ್ಯ ಸ್ನಾನಗಳನ್ನು ಮಾಡೋದಾಗಿರ್ಬೋದು ಅಥವಾ ಸಮುದ್ರ ಸ್ನಾನಗಳನ್ನು ಮಾಡೋದ್ರಿಂದ ಬಹಳ ವಿಶೇಷ ಅಂತ ಹೇಳಲಾಗುತ್ತೆ. ಯಾರಿಗೆಲ್ಲ ಸಾಧ್ಯ ಆಗಲ್ಲ ಅಂಥ ಒಂದು ಸಂದರ್ಭದಲ್ಲಿದ್ದರೆ ನಿಮ್ಮ ಮನೆಯಲ್ಲಿ ಕುಲದೇವರ ಒಂದು ತೀರ್ಥಗಳಾಗಿರ್ಬೋದು ಅಥವಾ ಮನೆಯಲ್ಲಿ ಗಂಗಾ ಜಲವನ್ನು ಇಟ್ಕೊಂಡಿದ್ರು ಕೂಡ ನಾಳೆ ದಿನ ವಿಶೇಷವಾಗಿ ಸ್ನಾನಾದಿಗಳನ್ನು ಅಂದರೆ ಸ್ನಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ನೀರನ್ನು ಹಾಕಿ ಸಕಲ ತೀರ್ಥಾಭಿಮಾನಿಗಳನ್ನು ನೆನೆದು ಪ್ರಾರ್ಥನೆಯನ್ನು ಮಾಡ್ತಾ ಸ್ನಾನವನ್ನು ಮಾಡೋದ್ರಿಂದ ಕುಲದೇವರ ಒಂದು ನಾಮಸ್ಮರಣೆ ಮಾಡ್ತಾ ಸ್ನಾನವನ್ನು ಮಾಡೋದ್ರಿಂದ ಉತ್ತಮವಾದಂಥ ಫಲ ನಮಗೆ ಬೆಳಗ್ಗೆಯಿಂದಲೇ ಒಂದು ಪಾಸಿಟಿವಿಟಿ ಅಂತ ಏನು ಹೇಳ್ತೀವಿ ಅದು ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಅದಾದ ನಂತರ ಪೂಜೆ ಕಾರ್ಯಗಳ ವಿಚಾರವಾಗಿ ಬರೋದಾದರೆ ನಾಳೆ ದಿನ ಮೊದಲು ಸೂರ್ಯನಿಗೆ ನಮಸ್ಕಾರವನ್ನು ಮಾಡುವಂಥದ್ದು. ಸೂರ್ಯದೇವರಿಗೆ ಸೂರ್ಯನ ಒಂದು ಮಂತ್ರಗಳ ಪಠಣೆಯನ್ನು ಮಾಡೋದಾಗಿರ್ಬೋದು. ಯಾಕಂದರೆ ಆದಿತ್ಯವಾರ ಆಗಿರೋದ್ರಿಂದ ಅಮಾವಾಸ್ಯೆ ನಮಗೆ ಪ್ರಾಪ್ತಿ ಇರೋದ್ರಿಂದ ಸೂರ್ಯನಿಗೆ ವಿಶೇಷವಾಗಿ ಸೂರ್ಯನ ಮಂತ್ರ ಜಪಗಳನ್ನು ಮಾಡೋದಾಗಿರ್ಬೋದು ಅಥವಾ ಸೂರ್ಯದೇವರಿಗೆ ಅರ್ಘ್ಯವನ್ನು ನಾಳೆಯಿಂದ ಕೊಡೋದಕ್ಕೆ ಪ್ರಾರಂಭವನ್ನು ಮಾಡೋದಾಗಿರ್ಬೋದು. ಇನ್ನು ನಮ್ಮ ಪಿತೃಗಳ ವಿಚಾರವಾಗಿ ಸೂರ್ಯದೇವರಿಗೆ ಪಿತೃದೋಷದ ಒಂದು ನಿವಾರಣೆಗಾಗಿ ಸೂರ್ಯದೇವರಿಗೂ ಕೂಡ ಪ್ರಾರ್ಥನೆಯನ್ನು ಮಾಡೋದಾಗಿರ್ಬೋದು ಮತ್ತು ಆರೋಗ್ಯದ ವಿಚಾರವಾಗಿ ಆಗಿರ್ಬೋದು, ದಾರಿದ್ರ್ಯ ನಿವಾರಣೆಗಾಗಿ ಆಗಿರ್ಬೋದು, ಎಲ್ಲ ವಿಚಾರಗಳಿಗೂ ಕೂಡ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಾಳೆ ದಿನದಿಂದ ಸೂರ್ಯನಿಗೆ ಪ್ರತಿದಿನ ನಮಸ್ಕಾರವನ್ನು ಮಾಡ್ತಾ ಬರೋದ್ರಿಂದಲೂ ಕೂಡ ಎಲ್ಲ ವಿಚಾರಗಳಲ್ಲೂ ಕೂಡ ಉತ್ತಮವಾದಂಥ ನಾವು ಫಲವನ್ನು ಕೂಡ ಪಡಿಬೋದು. ಇನ್ನು ಪಿತೃಗಳ ಕಾರ್ಯಗಳಿಗೆ ತರ್ಪಣಗಳನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ವಿಶೇಷವಾಗಿ ಪಿತೃಗಳ ಪೂಜೆಗಳನ್ನು ಮಾಡೋದಾಗಿರ್ಬೋದು ಅಥವಾ ಈ ಒಂದು ಪ್ರತಿ ಅಮಾವಾಸ್ಯೆಯಲ್ಲಿ ಆರೋಗ್ಯದ ವಿಚಾರವಾಗಿ ತುಂಬ ತೊಂದರೆಗಳಿದೆ ಅಂತನವರು ಅಮಾವಾಸ್ಯೆಗಳಲ್ಲಿ ನೀವು ಮನೆಯಲ್ಲಿ ಏನು ಅಡುಗೆ ಅಥವಾ ತಿಂಡಿಯನ್ನು ಮೊದಲು ಮಾಡ್ತೀರಾ ಅದನ್ನು ತೆಗೆದಿಟ್ಟು ಮೊದಲು ಹಸು ಅಥವಾ ನಾಯಿಗಳಿಗೆ ಆಗಿರ್ಬೋದು ಅಥವಾ ಕಾಗೆಗಳಿಗೆ ಮೊದಲು ಕೊಟ್ಟು ನಂತರ ನೀವು ತೆಗೆದುಕೊಳ್ಳೋದ್ರಿಂದ ಪಿತೃದೋಷಗಳು ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ಆರೋಗ್ಯದ ಬಾಧೆಗಳು ಅಂತ ಏನಿದೆ ಅದು ಕೂಡ ನಿವಾರಣೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ನಾಳೆ ದಿನ ಈ ಒಂದು ಆಚರಣೆಗಳನ್ನು ಕೂಡ ನೀವು ಮಾಡ್ಕೊಳ್ಬೋದು. ಇದಾದ ನಂತರ ನೀವು ಮನೆಯಲ್ಲಿ ಕುಲದೇವರ ಪೂಜೆ ಆಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಸಂಜೆ ಹೊತ್ತಿನಲ್ಲಿ ಮಹಾಲಕ್ಷ್ಮಿ ಪೂಜೆ, ಅಮಾವಾಸ್ಯೆಗಳಲ್ಲಿ ಮಹಾಲಕ್ಷ್ಮಿ ಪೂಜೆಗಳನ್ನು ಮಾಡೋದ್ರಿಂದ ಬಹಳ ವಿಶೇಷವಾದಂಥ ಫಲವನ್ನು ನಾವು ಪಡಿಬೋದು. ಇದರ ಜೊತೆಗೆ ನೀವೇನಾದರೂ ಯಂತ್ರಗಳನ್ನು ಅಂದರೆ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂತೆ ಕುಬೇರ ಯಂತ್ರಗಳಾಗಿರ್ಬೋದು ಅಥವಾ ಮಹಾಲಕ್ಷ್ಮಿ ಯಂತ್ರಗಳನ್ನು ಇಟ್ಕೊಂಡಿದ್ರೆ ಅದಕ್ಕೆ ವಿಶೇಷವಾಗಿ ಪೂಜೆಗಳನ್ನು ಮಾಡಿಕೊಂಡ್ರೆ ಬಹಳ ಉತ್ತಮ. ಹಾಗೆ ಮನೆಯಲ್ಲಿ ಲಕ್ಷ್ಮಿಯ ವಿಗ್ರಹಗಳಿದ್ರೆ ಅಥವಾ ಯಾಕಂದರೆ ಲಕ್ಷ್ಮೀ ಕಲಶ ಎಲ್ಲ ಪ್ರತಿಷ್ಠಾಪನೆಯನ್ನು ಮಾಡಲಿ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಕೂಡ ಮನೆಯಲ್ಲಿರುವಂಥ ಫೋಟೋ ಅಥವಾ ವಿಗ್ರಹಗಳಿಗೆ ಪರಿಮಳ ಪುಷ್ಪಗಳನ್ನು ಅದರಲ್ಲೂ ಸಂಜೆ ಹೊತ್ತಿಗೆ ಒಂದು ಗೋಧೂಳಿ ಸಮಯ ಅಂತ ಏನು ಹೇಳ್ತೀವಿ, ಒಂದು 6 ಗಂಟೆ ನಂತರ ನಾವು ವಿಶೇಷವಾಗಿ ಮಹಾಲಕ್ಷ್ಮಿಗೆ
ಅವತ್ತಿನ ದಿನ ಮನೆ ಎಲ್ಲವನ್ನು ಕೂಡ ಶುದ್ಧವನ್ನು ಮಾಡಿ ಗಂಜಲ ಪ್ರೋಕ್ಷಣೆಯನ್ನು ಮಾಡಿ ಪೂಜೆಗಳನ್ನು ಯಾವಾಗಲೂ ಕೂಡ ಅಷ್ಟೇ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋಕ್ಕೂ ಮುಂಚೆ ಮನೆಗೆ ಗಂಜಲ ಪ್ರೋಕ್ಷಣೆಯನ್ನು ಮಾಡಿ ನಂತರ ನೀವು ಪೂಜೆ ಮಾಡಿದ್ರೆ ಬಹಳ ಉತ್ತಮ ಅಂತ ಹೇಳ್ಬೋದು. ಹಾಗಾಗಿ ನಾಳೆ ದಿನ ಸಂಜೆ ಹೊತ್ತಿನಲ್ಲಿ ಮಹಾಲಕ್ಷ್ಮಿಗೆ ಪರಿಮಳ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ಹಾಗೆ ಕೆಂಪು ಹೂವಿನಿಂದ ನೀವು ಅರ್ಚನೆಗಳನ್ನು ಮಾಡೋದಾಗಿರ್ಬೋದು. ಹಾಗೆ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪಗಳನ್ನು ಬೆಳಗಿಸಿ ತುಪ್ಪದಲ್ಲಿ ಮಾಡಿರುವಂಥ ನೈವೇದ್ಯ ಸಮರ್ಪಣೆಯನ್ನು ಮಾಡಿ ಕುಂಕುಮದಲ್ಲಿ ಅರ್ಚನೆಗಳನ್ನು ಮಾಡಿಕೊಂಡ್ರೆ ಸಾಕು, ಉತ್ತಮವಾದಂಥ ಒಂದು ರಿಸಲ್ಟ್ ನಿಮಗೆ ಖಂಡಿತ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾವೆಲ್ಲ ವಿಚಾರವಾಗಿ, ಒಂದು ಹಣದ ವಿಚಾರವಾಗೂ ಕೂಡ ಆಗಿರ್ಬೋದು ಅಥವಾ ಮನೆಯಲ್ಲಿ ಸಂಬಂಧಗಳ ವಿಚಾರವಾಗೂ ಕೂಡ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ರಿಸಲ್ಟ್ ಸಿಗುತ್ತೆ. ಈ ಒಂದು ಆಚರಣೆಗಳನ್ನು ನಾಳೆ ದಿನ ಸಾಧ್ಯವಾದಷ್ಟು ಮಾಡಿ. ಇನ್ನು ನೀವು ಅನ್ನದಾನ ಆಗಿರ್ಬೋದು ಅಥವಾ ದೇವಸ್ಥಾನಗಳಿಗೆ ಹೋಗಿ ಭೇಟಿ ಕೊಡೋದಾಗಿರ್ಬೋದು, ನೀವು ಈ ರೀತಿ ಕೂಡ ಮಾಡ್ಬೋದು. ಹಾಗೆ ದಾನಗಳಿಗೆ ಕೂಡ ಬಹಳಷ್ಟು ಮಹತ್ವವಿದೆ. ನಾಳೆ ದಿನ ಅನ್ನದಾನಗಳನ್ನು ಮಾಡಿ ಅಥವಾ ನಿಮ್ಮ ಕೈಲಿ ಯಾವ ರೀತಿ ಆಗುತ್ತೆ ಅಥವಾ ಒಬ್ಬರು ಅಥವಾ ಇಬ್ಬರಿಗಾದರೂ ಕೂಡ ಒಂದು ಊಟವನ್ನು ಕೊಡಿಸುವಂಥ ಕೆಲಸಗಳನ್ನು ಕೂಡ ನೀವು ಮಾಡ್ಬೋದು. ಈ ರೀತಿಯ ಆಚರಣೆಗಳನ್ನು ಹಾಗೆ ಮಂತ್ರ ಜಪಗಳನ್ನು ಯಾರೆಲ್ಲ ವಿಶೇಷವಾಗಿ ದೇವತಾ ಆರಾಧನೆಗಳನ್ನು ಮಾಡ್ಕೊಳ್ತಿರ್ತೀರ ಅಥವಾ ಪ್ರತ್ಯೇಕವಾಗಿ ಒಂದು ಮಂತ್ರ ಜಪವನ್ನು ಮಾಡಬೇಕು ಅಂತ ಹೇಳ್ಕೊಂಡಾಗ ನೀವು ಈ ಒಂದು ಅಮಾವಾಸ್ಯೆ ದಿನದಿಂದ ಪ್ರಾರಂಭ ಮಾಡಿ ನೋಡಿ. ಇನ್ನೂ ಕೂಡ ಯಾಕಂದರೆ ನಮಗೆ ನಂತರ ಈ ಅಮಾವಾಸ್ಯೆ ಆದ ನಂತರ ಬರುವಂಥದ್ದು ಶುಕ್ಲ ಪಕ್ಷ ಆಗಿರೋದ್ರಿಂದ ವೃದ್ಧಿ ಚಂದ್ರ ಇರೋದ್ರಿಂದ ಮಂತ್ರ ಜಪಗಳನ್ನು ಮಾಡ್ತಾ ಬಂದಾಗ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಆಚರಣೆ ಕೂಡ ನೀವು ಮಾಡಬಹುದು. ಇದಿಷ್ಟು ಆಚರಣೆಗಳನ್ನು ಮಾಡೋ ಕೂಡ ನಾಳೆ ದಿನ ಸಾಧ್ಯವಾದಷ್ಟು ಮನೆಯಲ್ಲಿ ಮೌನವಾಗಿರಲು ಪ್ರಯತ್ನ ಮಾಡಿ ನೋಡಿ. ಅಂದರೆ ಮಾತೇ ಆಡಬಾರ್ದು ಅಂದರೆ ಆ ರೀತಿಯೆಲ್ಲ ಸ್ವಲ್ಪ ಮಟ್ಟಿಗೆ ಮಾತಿನ ವಿಚಾರಗಳಲ್ಲಾಗಿರ್ಬೋದು. ಯಾಕಂದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಹಿಂದೆ ಮುಂದೆ ನಾವು ಸಾಮಾನ್ಯವಾಗಿ ಮನಸ್ಥಿತಿ ಆಗಿರ್ಬೋದು ಅಥವಾ ಮನೆಗಳಲ್ಲಿ ಕೆಲವೊಂದು ಸಮಯದಲ್ಲಿ ಜಗಳಗಳಾಗುತ್ತೆ ಅಥವಾ ವಾದ ವಿವಾದಗಳು ಹೆಚ್ಚಾಗಿ ಹೋಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಆ ರೀತಿ ಏನಾದರೂ ನಿಮಗೆ ಮನೆಯಲ್ಲಿ ಏನಾದರೂ ಜಗಳಗಳ ಒಂದು ವಾತಾವರಣ ಇದೆ ಅಂದರೆ ಸಾಧ್ಯವಾದಷ್ಟು ಆ ಒಂದು ದಿನದಲ್ಲಿ ಅಂದರೆ ನಾಳೆ ದಿನ ಯಾವುದೇ ರೀತಿ ಮಾತುಗಳನ್ನು ಆಡುವಂಥದ್ದಾಗಿರಲಿ ಅಥವಾ ಮುಂದುವರಿಸುವಂಥದ್ದಾಗಿರಲಿ ಅಥವಾ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾಳೆ ದಿನ ಮಾಡಲಿಕ್ಕೆ ಹೋಗಬೇಡಿ. 1-2 ದಿನ ಬಿಟ್ಟು ನಂತರ ನೀವು ಆ ಕೆಲಸಗಳನ್ನು ಮಾಡಿಕೊಂಡ್ರೆ ಉತ್ತಮ ಅಂತಲೇ ಹೇಳ್ಬೋದು. ಇದಿಷ್ಟು ಕೂಡ ನಾಳೆ ದಿನ ಆಚರಣೆ ಮಾಡಬೇಕಾಗಿರುವಂಥ ವಿಚಾರಗಳಾಗಿದೆ. ಇನ್ನು ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ನೋಡಿದಾಗ ಅಮಾವಾಸ್ಯೆಗಳಲ್ಲಿ ಹೆಚ್ಚಾಗಿ ಮಾಂಸಾಹಾರಗಳ ಸೇವನೆ ಆಗಿರ್ಬೋದು ಅಥವಾ ಮದ್ಯ ಸೇವನೆ ಆಗಿರ್ಬೋದು, ಇದನ್ನು ಮಾಡಬೇಡಿ. ಹಾಗೆ ಹೆಂಗಸರು ಕೂದಲನ್ನು ಕಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಗಂಡಸರು ಕೂಡ ಕ್ಷೌರವನ್ನು ಮಾಡಿಸುವಂಥದ್ದಾಗಿರ್ಬೋದು, ಸಾಧ್ಯವಾದಷ್ಟು ಸ್ವಲ್ಪ ಕಡಿಮೆ ಮಾಡಿ ಮಾಡಿಸ್ಲಿಕ್ಕೆ ಹೋಗಬೇಡಿ. ಇನ್ನು ಉಗುರುಗಳನ್ನು ಕಟ್ ಮಾಡುವಂಥದ್ದು ಕೂಡ ನೀವು ಮಾಡೋಕ್ಕೆ ಹೋಗಬೇಡಿ. ಇನ್ನು ತುಂಬ ಜನ ಕೇಳ್ಬೋದು, ಈ ಥರ ಎಲ್ಲ ಆಚರಣೆಗಳನ್ನು ಮಾಡಬೇಕಾ ಅಂಥೇಳಿ. ಹೌದು, ಯಾಕಂದರೆ ನಮಗೆ ಚಂದ್ರಬಲ ಇರಲ್ಲ. ಅಮಾವಾಸ್ಯೆಗಳಲ್ಲಿ ಚಂದ್ರ ನಮಗೆ ಕಾಣಿಸಲ್ಲ, ಚಂದ್ರ ದರ್ಶನ ಇರಲ್ಲ. ಹಾಗಾಗಿ ಚಂದ್ರ ಮನಸ್ಸಿಗೆ ಕಾರಕನಾಗಿರೋದ್ರಿಂದ ಮನಸ್ಸಿನಲ್ಲಿ ಕೆಲವೊಂದು ಬಾರಿ ತುಂಬಾ ಆವೇಶಗಳು, ಸಡನ್ನಾಗಿ ಕೋಪ ಅಥವಾ ಒಂದು ದುಃಖ ಆಗಿರ್ಬೋದು, ಈ ರೀತಿ ಎಲ್ಲವೂ ಕೂಡ ನಮಗೆ ಆ ಒಂದು ಅಮಾವಾಸ್ಯೆಗಳಲ್ಲಿ ಉಂಟಾಗ್ತಾ ಇರೋವಂಥದ್ದಾಗಿರುತ್ತೆ. ಅಥವಾ ಮನೆಯಲ್ಲಿ ಗಲಾಟೆಗಳು ಏರ್ಪಡುವಂಥ ಒಂದು ಸನ್ನಿವೇಶಗಳು ಕೂಡ ಇರುತ್ತೆ. ಅದೆಲ್ಲಕ್ಕೂ ಕೂಡ ಕಾರಣ ಮುಖ್ಯವಾಗಿ ಚಂದ್ರನ ಬಲ ಇಲ್ಲದೆ ಇರುವಂಥದ್ದು. ಇದು ನಮಗೆ ನ್ಯಾಚುರಲ್ ಆಗು ಕೂಡ ಒಂದು ಸೈನ್ಸ್ ಪ್ರಕಾರವಾಗೂ ಕೂಡ ನೋಡಿದ್ರೆ ನಮಗೆ ಅದರಲ್ಲಿ ಗೊತ್ತಾಗುವಂಥದ್ದು ಇದೆ. ಹಾಗೆ ಉಗುರುಗಳನ್ನು ಕಟ್ ಮಾಡೋದಾಗಿರ್ಬೋದು ಅಥವಾ ಕೂದಲನ್ನು ಕಟ್ ಮಾಡುವಂಥದ್ದು ಬೇಡ. ಯಾಕೆ ಅಂತ ಹೇಳೋದಾದರೆ ನಮ್ಮ ಒಂದು DNA ಜೆನೆಟಿಕ್ ಅಂತ ಏನು ಹೇಳ್ತೀವಿ, DNA ಅಂತ ಏನು ಹೇಳ್ತೀವಿ, ಈ ಉಗುರು ಮತ್ತು ಕೇಶಗಳಲ್ಲೇ ಎಲ್ಲವೂ ಕೂಡ ನಾವು ನೋಡೋದ್ರಿಂದ ಅದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅದನ್ನು ನಾವು ಕಟ್ ಮಾಡಬಾರ್ದು ಆ ಒಂದು ದಿನಗಳಲ್ಲಿ ಅಂತ ಹೇಳಲಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಈ ರೀತಿ ಒಂದು ಆಚರಣೆಗಳನ್ನು ಮಾಡ್ಕೊಳ್ಳಿ. ಇನ್ನು ಮದ್ಯ ಮಾಂಸ ಯಾಕೆ ಸೇವನೆ ಬೇಡ ಅಂತಿದ್ರೆ ನಿಮಗೆಲ್ರಿಗೂ ಕೂಡ ಗೊತ್ತು, ಅದೆಲ್ಲವೂ ಕೂಡ ಒಂದು ತಾಮಸಿಕ ಆಹಾರವಾಗಿರೋದ್ರಿಂದ ಸಾತ್ವಿಕವಾಗಿರೋಲ್ಲ. ಈಗಾಗಲೇ ಮನಸ್ಸಿನಲ್ಲೂ ಕೂಡ ತುಂಬ ಗೊಂದಲಗಳು, ಪ್ರಶ್ನೆಗಳಿರುತ್ತೆ. ಅಥವಾ ಚಂದ್ರನ ಒಂದು ಬಲವೂ ಕೂಡ ಇರಲ್ಲ. ನಮ್ಮ ಒಂದು ನಿರ್ಧಾರಗಳು ಕೂಡ ಕರೆಕ್ಟಾಗಿ ತೆಗೆದುಕೊಳ್ಳುವಂಥ ಕೆಪಾಸಿಟಿ ಕೂಡ ಇರಲ್ಲ. ಹಾಗಾಗಿ ನಾವು ಈ ರೀತಿಯ ಒಂದು ಆಹಾರಗಳನ್ನು ತೆಗೆದುಕೊಂಡಾಗ ನಮಗೆ ಇನ್ನೂ ಒಂದು ಅಗ್ರೆಷನ್ ಅನ್ನೋದಂಥದ್ದು ಉಂಟು ಮಾಡುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಮುಖ್ಯವಾದ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಬಾರ್ದು ಅಂತ ಹೇಳಲಾಗುತ್ತೆ. ಯಾಕಂದರೆ ನಮಗೆ ಚಂದ್ರಬಲ ಇಲ್ಲದೇ ಇರೋದ್ರಿಂದ ನಾವು ಒಂದು ಮುಖ್ಯ ನಿರ್ಧಾರಗಳನ್ನು ಸಾಧ್ಯವಾದಷ್ಟು ತೆಗೆದುಕೊಳ್ಳುವಂಥದ್ದು ಬೇಡ. ಇದಿಷ್ಟು ಕೂಡ
ಒಂದು ಮೌನಿ ಅಮಾವಾಸ್ಯೆ ಬಗ್ಗೆ ಮಾಹಿತಿಯಾಗಿತ್ತು. ಇನ್ನು ಪೂಜೆಗೆ ಶುಭ ಸಮಯ ಏನು ಅಂತ ತಿಳ್ಕೊಳ್ಳೋಣ. ನಮಗೆ ಸೂರ್ಯೋದಯದ ಸಮಯ 6:50. ಈ ಒಂದು ಸೂರ್ಯೋದಯದ ಸಮಯದಲ್ಲಿ ಸ್ನಾನಗಳನ್ನು ಮಾಡುವಂಥದ್ದಾಗಿರ್ಬೋದು, ಹಾಗೆ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡುವಂಥದ್ದಾಗಿರ್ಬೋದು ಮಾಡಿಕೊಟ್ರೆ ಉತ್ತಮ. ಅಂದರೆ ಸೂರ್ಯೋದಯ ಆದ ನಂತರ ನಾವು ಸಾಧ್ಯವಾದಷ್ಟು ಈ ಆಚರಣೆಗಳನ್ನು, ಒಂದು ಸ್ನಾನ ಕರ್ಮಗಳ ಆಚರಣೆಗಳನ್ನು ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳ್ಬೋದು. ಇನ್ನು ಪೂಜೆಗೆ ಶುಭ ಮುಹೂರ್ತ ಅಂತ ನೋಡಿದಾಗ ಮಹಾಲಕ್ಷ್ಮಿ ಪೂಜೆಯನ್ನು ಸಾಧ್ಯವಾದಷ್ಟು ಸಂಜೆ ಹೊತ್ತಿನಲ್ಲಿ ಮಾಡಿ ನೋಡಿ, ತುಂಬ ಒಳ್ಳೆಯ ಫಲವನ್ನು ನೀವು ಪಡಿಬೋದು. ಬೆಳಗ್ಗೆ ಮಾಡಬಾರ್ದು ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಯಾರಿಗೆ ಸಂಜೆ ಹೊತ್ತಲ್ಲಿ ಸಾಧ್ಯ ಆಗಲ್ಲ ಅನ್ನೋರು ಬೆಳಗ್ಗೆ ನೀವು ಪೂಜೆ ಕಾರ್ಯಗಳನ್ನು ಮಾಡ್ಕೊಳ್ಬೋದು. ಮೊದಲು ಕುಲದೇವರ ನಾಮಸ್ಮರಣೆ ಮಾಡಿ, ಕುಲದೇವರಿಗೆ ಈ ಅಮಾವಾಸ್ಯೆಗಳಲ್ಲಿ ಪೂಜೆಯನ್ನು ಮಾಡೋದ್ರಿಂದ ಕುಲದೇವರ ದೋಷಗಳಿದ್ದರೆ ನಿವಾರಣೆ ಆಗಲಿಕ್ಕೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರತಿ ಅಮಾವಾಸ್ಯೆಗಳಲ್ಲಿ ಕುಲದೇವರಿಗೆ ವಿಶೇಷವಾಗಿ ಪೂಜೆ ಕಾರ್ಯಗಳನ್ನು ಮಾಡ್ತಾ ಬನ್ನಿ. ಇನ್ನು ಬೆಳಗ್ಗೆ ಪೂಜೆಯನ್ನು 6:49 ನಂತರ ಹಾಗೆ 8:31 ಕೂಡ ಒಂದು ಶುಭ ಮುಹೂರ್ತ ಇದೆ, ಪಂಚಕರಹಿತ ಮುಹೂರ್ತ. ಈ ಒಂದು ಸಮಯದಲ್ಲಿ ಪೂಜೆ ಕಾರ್ಯಗಳನ್ನು ನೀವು ಮಾಡ್ಕೊಳ್ಬೋದು. ಇನ್ನು ಸಂಜೆ ಒಂದು ಸಮಯದಲ್ಲಿ ಸಂಜೆ 6:15 ನಂತರ ನಿಮಗೆ 9 ಗಂಟೆವರೆಗೂ ಕೂಡ ಸಮಯ ಇರುತ್ತೆ. ಸಾಧ್ಯವಾದಷ್ಟು ಈ ಒಂದು ಸಮಯದಲ್ಲಿ, ಅದರಲ್ಲೂ ಮುಸ್ಸಂಜೆ ಹೊತ್ತಿನಲ್ಲಿ ಅಂದರೆ ಒಂದು 6:15 ಅಂತ ಏನು ಹೇಳ್ತೆ, 7:15 ಒಳಗಾಗಿ, 7:15 ಆದರೂ ಪರವಾಗಿಲ್ಲ, ಅದರ ಒಳಗಾಗಿಯೇ ಸಾಧ್ಯವಾದಷ್ಟು ಮಹಾಲಕ್ಷ್ಮಿ ಪೂಜೆಗಳನ್ನು ಮಾಡ್ಕೊಳ್ಳಿ. ಅಥವಾ ಮಹಾಲಕ್ಷ್ಮಿಯ ಮಂತ್ರ ಅಥವಾ ಸ್ತೋತ್ರಗಳನ್ನು ಹೇಳೋದಾಗಿರ್ಬೋದು, ಕನಕಧಾರ ಸ್ತೋತ್ರ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಲಕ್ಷ್ಮಿಯ ಸ್ತೋತ್ರಗಳನ್ನು ಹೇಳ್ತೀವಿ ಅಂದ್ರೂ ಕೂಡ ಮೊದಲು ಗಣಪತಿ ಪೂಜೆ, ನಂತರ ನಿಮ್ಮ ಕುಲದೇವರಿಗೂ ಕೂಡ ಪ್ರಾರ್ಥನೆಯನ್ನು ಮಾಡಿ ಗಣಪತಿ ಪೂಜೆಯನ್ನು ಮಾಡಿಕೊಂಡು ಅದಾದ ಮೇಲೆ ಮಹಾವಿಷ್ಣುವಿಗೆ ಪ್ರಾರ್ಥನೆಯನ್ನು ಮಾಡಿ ಅದರ ನಂತರನೇ ನೀವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಇದೇ ಪ್ರಕಾರವಾಗಿ ನೀವು ಪೂಜೆ ಕಾರ್ಯಗಳನ್ನು, ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾ ಬಂದಾಗ ನಿಮಗೆ ಖಂಡಿತವಾಗ್ಲೂ ಇನ್ನು ನೀವೇನು ಪೂಜೆ ಕಾರ್ಯಗಳನ್ನು ಯಾವ ಒಂದು ವಿಚಾರವಾಗಿ ಮಾಡ್ತಾ ಬರ್ತೀರಾ, ಆಗ ಸಂಕಲ್ಪದ ಮುಖಾಂತರವಾಗಿ ನಾವು ಮಾಡ್ತಾ ಹೋದಾಗ ನಮಗೆ ಅದರ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ಇದಿಷ್ಟು ಕೂಡ ಮೌನಿ ಅಮಾವಾಸ್ಯೆ ಬಗ್ಗೆ ಕೆಲವೊಂದು ಪರಿಹಾರಗಳಾಗಿದ್ದು, ಹಾಗೆ ಮಾಹಿತಿಯಾಗಿದ್ದು. ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಇನ್ನು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.